ಮಳೆಗಾಲ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜಿಲ್ಲೆಯಲ್ಲಿ 2 ನದಿಗಳು ಹರಿಯುತ್ತಿವೆ. ಪ್ರವಾಹ ಆಗುವ ಸಂಭವ ಇರುವ ಹಿನ್ನೆಲೆಯಲ್ಲಿ ಕೃಷ್ಣಾ ಹಾಗೂ ಭೀಮಾ ನದಿ ತೀರದ ಗ್ರಾಮಗಳ ಪಟ್ಟಿ ಮಾಡಲಾಗಿದೆ ಎಂದು ಯಾದಗಿರಿಯ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾ ಬಿ ತಿಳಿಸಿದರು. ಯಾದಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 80 ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಬಹುದಾದ ಗ್ರಾಮಗಳಾಗಿವೆ. ಈಗಾಗಲೇ ನೋಡಲ್ ಅಧಿಕಾರಿ ನೇಮಕ ಮಾಡಲಾಗಿದ್ದು ಪಂಚಾಯತ್ ಮಟ್ಟದಲ್ಲಿ ಕಾರ್ಯಪಡೆ ರಚಿಸಲಾಗಿದೆ. 32 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ. ನಾರಾಯಣಪುರ ಡ್ಯಾಂನಿಂದ 5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟರೆ ತೊಂದರೆ ಆಗುವುದಿಲ್ಲ. ನೀಲಕಂಠರಾಯನಗಡ್ಡಿ, ಮೇಲಿನಗಡ್ಡಿ, ಜಂಗಣ್ಣದೊಡ್ಡಿ, ಮುಳುಗಡೆ ಪ್ರದೇಶ ವ್ಯಾಪ್ತಿಯಲ್ಲಿವೆ. ಹೆಚ್ಚಿನ ನೀರು ಬಿಡುಗಡೆ ಮಾಹಿತಿ ಇದ್ರೆ 3 ಗಡ್ಡಿ ಜನರನ್ನು ಸ್ಥಳಾಂತರ ಮಾಡಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಮಳೆಗಾಲಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಈ ವರ್ಷ ಮಳೆ ಮುನ್ಸೂಚನೆ ಇರುವುದರಿಂದ ಮತ್ತು ಉತ್ತಮ ಮಳೆ ಆಗುವುದು ಮತ್ತು ನಮ್ಮ ಜಿಲ್ಲೆಯಲ್ಲಿ 2 ನದಿಗಳು ಹರಿದು ಹೋಗಿರುವುದರಿಂದ ಪ್ರವಾಹ ಆಗುವ ಸಂಭವ ಇರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಕೃಷ್ಣಾ ಮತ್ತು ಭೀಮಾ ನದಿ ದಂಡೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳ ಪಟ್ಟಿಯನ್ನು ಮಾಡಿಕೊಂಡಿದ್ದೀವಿ. ಸುಮಾರು ನಮಗೆ 80 ಗ್ರಾಮಗಳು ಪ್ರವಾಹಕ್ಕೆ ಒಳಗಾಗಬಹುದಂಥದ್ದು. ಇವಾಗ ಮಳೆ ಮುನ್ಸೂಚನೆಯೇ ಇಲ್ಲ. ಈ ಹಿಂದೆ ಪ್ರವಾಹಕ್ಕೂ ಒಳಗಾಗಿರುವಂಥದ್ದು, ಆವಾಗ ನದಿಗಳಲ್ಲಿ ಎಷ್ಟು ಪ್ರಮಾಣ ನೀರು ಬಂದಾಗ ಎಷ್ಟು ಒಳಹರಿವು ಇದ್ದಾಗ ಸಮಸ್ಯೆ ಆಗಬಹುದನ್ನು ಗುರುತಿಸಿಕೊಂಡು 80 ಗ್ರಾಮಗಳ ಪಟ್ಟಿಯನ್ನು ಮಾಡಿಕೊಂಡು ಆ 80 ಗ್ರಾಮಗಳಿಗೆ ನಾವು ಹೋಬಳಿವಾರು ಸಹ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ನಾವು ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿಕೊಂಡಿದ್ದೀವಿ. ಅದು ಅಲ್ಲದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ PDO, VAO, ಹೆಲ್ತ್ ಆಫೀಸರು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಫೈರ್ ಆಫೀಸರ್ಸ್ಗೂ, ಪೊಲೀಸ್ಗೂ, ಬೀಟ್ ಪೊಲೀಸ್ಗೂ ಸೇರಿಸಿ ಗ್ರಾಮ ಪಂಚಾಯಿತಿ ಕಾರ್ಯಪಡೆ ಅಂತಲೂ ಸಹ ರಚನೆಯನ್ನು ಮಾಡಿದ್ದೀವಿ. ಈಗಾಗಲೇ ಪ್ರವಾಹಕ್ಕೆ ಸಂಬಂಧಿಸಿ 1-2 ಮೀಟಿಂಗ್ ಮಾಡಿ ಅವರು ನೋಡಲ್ ಅಧಿಕಾರಿಗಳು ಆ ವಿಲೇಜಸ್ಗೆ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಜನರ ಜೊತೆಗೆ ಭೇಟಿ ಮಾಡಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಮತ್ತು ಈಗಾಗಲೇ 32 ಗ್ರಾಮ ಪಂಚಾಯಿತಿಗಳು ಏನು ಒಳಗಾಗುತ್ತೆ ಅಂತ ಐಡೆಂಟಿಫೈ ಮಾಡಿದ್ದೀವಿ. ಅಲ್ಲಿ ಎಲ್ಲ ಕಡೆಯೂ ಸಹ ಕಾಳಜಿ ಕೇಂದ್ರಗಳಲ್ಲಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಗುರುತಿಸಿ ಇಟ್ಕೊಂಡಿದ್ದೀವಿ. ಸೊ ಈಗ ಕಳೆದ 1 ವಾರದಿಂದ ಈಗ ಮೇಲೆ ಏನು ಮಳೆ ಜಾಸ್ತಿ ಆಗ್ತಾ ಇದೆ ಮತ್ತು ನಮ್ಮ ನಾರಾಯಣಪುರ ಡ್ಯಾಮ್ಗೂ ಆಲ್ಮಟ್ಟಿಯಿಂದ ಒಳಹರಿವು ನಿನ್ನೆ ತನಕನೂ 10,000 ಇತ್ತು. ನಿನ್ನೆ ರಾತ್ರಿಯಿಂದ 20,000 ಕ್ಯೂಸೆಕ್ಸ್ ಬಿಡುಗಡೆ ಮಾಡಿದ್ದಾರೆ ಮತ್ತು ಇವತ್ತು ಬೆಳಿಗ್ಗೆ 9ವರೆಗೆ 20,000ರಿಂದ 40,000ಕ್ಕೆ ಒಳಹರಿವು ಬಿಟ್ಟಿದ್ದಾರೆ. ಇನ್ನೂ ನಮ್ಮ ನಾರಾಯಣಪುರ ಡ್ಯಾಮ್ಗೂ ರೀಚ್ ಆಗಿಲ್ಲ. ಬಟ್ ನಾರಾಯಣಪುರ ಡ್ಯಾಮಿಂದ ಒಳಹರಿವು 40,000 ಆದರೂ ಹೊರಹರಿವು 92 ಕ್ಯೂಸೆಕ್ಸ್ ಮಾತ್ರ ಇದೆ. ಸೊ ನಮಗೆ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಅಲರ್ಟ್ಸ್ ಇದ್ದಾವೆ. 1 ಲಕ್ಷ ಅಥವಾ 3 ಲಕ್ಷ ಅಥವಾ 5 ಲಕ್ಷ. ಸೊ ನಮಗೆ 5 ಲಕ್ಷ ಕ್ಯೂಸೆಕ್ಸ್ ಬಿಡುಗಡೆ ಆಗುವವರೆಗೂ ಸಹ ಯಾವುದೇ ರೀತಿಯ ಹಾನಿಗೆ ಒಳಗಾಗುವಂಥದ್ದು ಇಲ್ಲ. ಸೊ ಹಾಗಾಗಿ ಆ ಪ್ರಮಾಣಕ್ಕೆ ಅನುಗುಣವಾಗಿಯೇ ನಾವು ಈಗಾಗಲೇ ಅದನ್ನು ಅಲರ್ಟ್ ಮಾಡಿಟ್ಟಿದ್ದೀವಿ. ಅದನ್ನು ಸಹ ನಾವು ದಿನನಿತ್ಯ ಮಾನಿಟರ್ ಮಾಡ್ತಾ ಇದ್ದೀವಿ, ಒಳಹರಿವು ಹೊರಹರಿವು ಏನೂ ಇದೆ ಅಂತ. ಇದು ಅಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಸುರಪುರ ತಾಲೂಕಿನಲ್ಲಿ 2 ಏನಂದರೆ ನೀಲಕಂಠರಾಯನಗಡ್ಡಿ ಮತ್ತು ಮೇಲಿನಗಡ್ಡಿ, ಒಂದು ಜಂಗಣ್ಣದೊಡ್ಡಿ ಅಂತ, ಈ 3 ಕಡೆ ಸುಮಾರು ಒಂದು 15-20 ಫ್ಯಾಮ್ಲೀಸ್ ಇರುತ್ತೆ. ಇವು ಫಸ್ಟ್ ಇನ್ಸ್ಟೆನ್ಸಲ್ಲಿ ಮುಳುಗಿಗೆ ಒಳಗಾಗುವಂತಹ ಪ್ರದೇಶಗಳಿದ್ದಾವೆ. ಸೊ ಈಗಾಗಲೇ ತಹಸೀಲ್ದಾರ್ಗಳು ಭೇಟಿ ನೀಡಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಅಂಥದ್ದು ಅಲರ್ಟ್ ಬರೋಕ್ಕಿಂತ ಮುಂಚೆನೇ ನಾವು ಅವರನ್ನು ಅಲ್ಲಿಂದ ಇವ್ಯಾಕ್ಯುಯೇಟ್ ಮಾಡುವಂಥದ್ದನ್ನು ಸಹ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.